Watch India's largest kids library only on Jio Hotstar. Download the app now. ಈಗ ಮೋಟು ಪತ್ರ ಮಾತ್ರ ಅಲ್ಲ ಅವ್ರ ಜೊತೆ ಫುರ್ಫುರಿ ನಗರ ಕೂಡ ಮೂರ್ಖ ನಗರ ಆಗೋಗುತ್ತೆ ಅದನ್ನ ಇದನ್ನ ನೀನು ಯಾರಿಗೆ ತಿನ್ನಿಸ್ತೀಯೋ ಅವರು ಮೂರ್ಖರಾಗ್ಬಿಡ್ತಾರೆ ಮತ್ತೆ ಮೂರ್ಖರ ತರನೇ ನಡ್ಕೋತಾರೆ. ನಂಬರ್ 1 ನಂಬರ್ 2 ಈಗ ನಾನು ಪೂರ್ತಿ ಫುರ್ಫುರಿ ನಗರನ ಮೂರ್ಖರನ್ನಾಗಿ ಮಾಡ್ಬಿಡ್ತೇನೆ. ಅವಾಗ ನಾನು ಇಡೀ ಊರಲ್ಲಿ ನನ್ನ ಅಧಿಕಾರ ತೋರಿಸ್ತೇನೆ. ಹೋಗಿ ಹೋಗಿ ಔಷಧಿನ ಎಲ್ಲರಿಗೂ ಸ್ವೀಟ್ ಒಳಗೆ ಹಾಕಿ ತಿನ್ಸಿ. ಬನ್ನಿ ಅಣ್ಣಂದ್ರೆ ಬನ್ನಿ, ಎಲ್ಲರೂ ಸಿಹಿ ತಿನ್ನಿ ಬನ್ನಿ. ಇವತ್ತು ನಮ್ಗೆಲ್ಲರಿಗೂ ಖುಷಿ ದಿನ. ನಮ್ಗೆ ಇವತ್ತು ಸ್ವತಂತ್ರ ದಿನ. ನಾವು ಜಾನ್ ಕೈಯಿಂದ ಸ್ವತಂತ್ರ ಪಡ್ಕೊಂಡ್ ಬಿಟ್ಟಿದೀವಿ. ಅರೆ ಜಾನ್ ನಿಮ್ಮನ್ನ ಕೆಲಸದಿಂದ ಓಡಿಸ್ಬಿಟ್ನ ಏನು? ಇಲ್ಲ ಬಾಕ್ಸರ್ ಅಣ್ಣ, ಅವನು ತಾನಾಗೆ ಈ ಫುರ್ಫುರಿ ನಗರನ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ನೀವನ್ಗೆ ಒಂದು ಒಂದ್ಬಿತ್ತಲ್ಲ, ಅದಕ್ಕೆ ಊಲ್ ಬಿತ್ತು ಓಲ ಬಿತ್ತವನು ಒಗ್ಯಾಕಿಸ್ಕೊಂಡ್ರು ಪೇಷಂಟ್ಗಳ ಮೇಲೆ. ಇದು ಬಹಳ ಒಳ್ಳೆ ವಿಷಯ ಕಣಯ್ಯ. ಕುಡಿಯಲಿ ಈ ಖುಷಿ ಇಲ್ಲ, ಈಗಲೇ ಸ್ವೀಟ್ ತಿನ್ನಕ್ ಬಿಡ್ತೀನಿ. ಏಯ್ ತಗೊಂಬ ಇಲ್ಲಿ, ನಾನು ತಿಂತೀನಿ. ನನಗೆ ಖುಷಿ ಆಗೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಕೊಡೋ ಸ್ವೀಟ್ ಕೊಡೋ. ಐ ಆಮ್ ಹ್ಯಾಪಿ. ಅರೆ ಮೋಟು ಪತ್ಲು, ನಿಮಗೆ ಯಾಕೆ ಜಾನ್ ಹೋಗಿದ್ದು ಖುಷಿ ಇಲ್ವಾ? ತಗೊಳ್ಳಿ, ನೀವು ಸಿಹಿ ತಿನ್ನಿ. ತಿನ್ನಿ. ತಿಂತೀನಿ, ಸ್ವಲ್ಪ ಇರೋ. ಫಸ್ಟ್ ಈ ಸಮೋಸ ಬಾಯೊಳಗೆ ಹೋಗ್ಬಿಡ್ಲಿ. ತಗೊಳ್ಳಿ, ಬನ್ನಿ. ಒಂದು ನಿಮಿಷ ಇರೋ ಮೋಟು, ಏನೋ ಮಸ್ಲತ್ ಮಾಡ್ದಿರಂಗಿದೆ, ನೀ ತಿನ್ಬೇಡ ಇರೋ. ಜಾನು ಇದ್ರಲ್ಲಿ ಏನೋ ಬೆರೆಸ್ದಂಗಿದೆ ಕಣ. ಅದಾ ವಿಷಯ. ಹಾಗಾದ್ರೆ ನೀನೇ ಹೇಳೋ ಏನ್ ಮಾಡ್ಬೇಕು ಅಂತ. ಅರೆ ವಾ, ಏನಪ್ಪ ಸಖತ್ತಾಗಿದೆ ಸ್ವೀಟ್ ಇದು. ಏಯ್ ನಾನು ಇದ್ರೊಳಗೆ ಹೋಗ್ಬಿಟ್ಟು ಬಾಕ್ಸಿಂಗ್ ಮಾಡಕ್ ಶುರು ಮಾಡಿದ್ರೆ ಯಾರು ನನ್ನ ಸೋಲ್ಸಕ್ಕಾಗಲ್ಲ. ಏಯ್ 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 ನಿಂತ್ಕೋ. ಏಯ್ ಏಯ್ ಇವನಿಗೆ ತಿಕ್ಲಿಡಿತು. ಗೆಸಿಟರಮ್ಮ ಏನೋ ಮಾಡ್ತಾ ಇದೀಯ ನೀನು? ಅರೆ ನನಗೆ ಚಂದ್ರನ ಮೇಲೆ ಹೋಗ್ಬೇಕಂತ ಇದೆ. ಬನ್ನಿ ತಗೊಂಬನ್ನಿ ಇನ್ನೂ ಕಟ್ಗೆನ. ಈ ಏಣಿ ಸ್ವಲ್ಪ ಚಿಕ್ಕದನಿಸ್ತಾ ಇದೆ. ಮೋಟು ಇವನ್ಗೆ ಏನು ಆಗಬಿಟ್ಟಿದೆ ಕಣ. ಓ ಮೋಟು ಪತ್ಲು, ನನ್ನ ಗೆಳೆಯರ, ನನ್ನ ಜೀವದ ಗೆಳೆಯರ, ಬನ್ರಯ್ಯ ಈ ರಾಕೆಟ್ ಒಳಗಡೆ ಕೂತ್ಕೊಡ್ರಯ್ಯ. ಟ್ರಯಲ್ಗೋಸ್ಕರ ಭೂಮಿ ಒಳಗಡೆ ಕಳಿಸ್ತೀನಿ ನಿಮ್ಮನ್ನ. ಇದು ಆಕಾಶದ ಮೇಲೆ ಹೋಗಲ್ಲ ಕಣ್ರಯ್ಯ, ಭೂಮಿ ಒಳಗಡೆ ಮಾತ್ರ ಹೋಗುತ್ತೆ ಇದು. ನನ್ಗನ್ಸುತ್ತೆ ಜಾನ್ ಚಮಟೆಗಳು ಔಷಧಿ ಒಳಗಡೆ ಏನೋ ಮಿಕ್ಸ್ ಮಾಡಿ ಇವ್ರಿಗೆಲ್ಲರಿಗೂ ಕೂಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ಇವರೆಲ್ಲ ಹುಚ್ಚು ಚಂಗಾಡ್ತಾ ಇದ್ದಾರೆ. ಎಲ್ರು ಮೂರ್ಖರ ತರ ಆಡ್ತಾ ಇದ್ದಾರೆ ಕಣ. ಅರೆ ಚಿಂಗಮ್ ಸರ್, ಜೈಲ್ ಬೀಗ ಯಾಕೆ ಸರ್ ಹೊಡಿತಾ ಇದ್ದೀರಾ? ಯಾಕೆಂದ್ರೆ ಕೈದಿಗಳಿಗೆ ಒಳ್ಳೆ ಗಾಳಿ ಬರ್ಲಿ ಅಂತ. ಅಲ್ಲ ಸರ್, ಬೀಗ ಹೊಡೆದ್ರೆ ಕೈದಿಗಳೆಲ್ಲ ಓಡಾಗೋದಿಲ್ವಾ? ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಚಿಂಗಮಿಂದ ಬಚಾವಾಗೋದು ಎಂಪಾಸಿಬಲ್. ಅವ್ರು ಏನಾದ್ರೂ ಓಡೋದ್ರೆ ಈ ಸುತ್ತಿಗೆಯಿಂದ ಅವ್ರ ತಲೆ ಮೇಲೆ ಹೊಡೆದು ನೆಲಸಮ ಮಾಡಕ್ ಬಿಡ್ತೀರಿ. ನಾನು ಫುರ್ಫುರಿ ನಗರದ ರಾಜ ಇದ್ದೇನೆ, ನಿಮ್ಮ ಮಹಾರಾಜನಾದ ಜಾನ್ ದ ಡಾನು.
ಒಟ್ಟು ಮೂರ್ಖನ್ ಥರ ನೀನು ಬಿಹೇವ್ ಮಾಡೋ. ಜಾನ್ಗೆ ಅನುಮಾನ ಬರಬಾರ್ದು ನಾವು ಕರೆಕ್ಟಾಗಿದ್ದೀವಿ ಅಂತ. ರಾಜಾಜಿಗೆ ಜೈ. ರಾಜಾಜಿ ಅವರೇ, ನಾವು ಜೈಲ್ನೇ ಹೊಡೆದಾಗ್ತಾ ಇದೀವಿ. ಕೈದಿಗಳಿಗೆ ಒಳ್ಳೆ ಗಾಳಿ ಸಿಗ್ಲಿ ಅಂತ ನಮಗೆ ತಮ್ಮ ಸಹಾಯ ಬೇಕಾಗಿತ್ತು. ನಾನು ಎಲ್ಲರಿಗೂ ಸಹಾಯ ಮಾಡ್ತೀನಿ, ನಿಮ್ಮೆಲ್ರಿಗೂ ಸೇವಕನಾಗಿರ್ತೇನೆ. ಯಾಕಂದ್ರೆ ನಾನ್ ನಿಮ್ಮೆಲ್ಲರ ರಾಜ ಇದ್ದೇನೆ. ಮಹಾರಾಜರಿಗೆ ಜೈ. ಮಹಾರಾಜ್ರೆ, ದಯವಿಟ್ಟು ನಮಗೆ ಆಜ್ಞೆ ಕೊಡಿ. ನಿಮ್ಮ ಆಸೆಗೆ ನಾವು ಒಂದು ಬಾಕ್ಸಿಂಗ್ ಕಾಂಪಿಟೇಷನ್ ಇಡಬೇಕು ಅಂತ ಇದ್ದೀವಿ. ಯಾಕಿಲ್ಲ ಈ ವಿಷಯನೆಲ್ಲ ಯಾರಾದ್ರೂ ಕೇಳ್ತಾರ? ಎಲ್ರೂ ಎದ್ದು ನಿಂತ್ಕೊಳ್ಳಿ. ನಮ್ಮ ಮಹಾರಾಜರಾದ ಜಾನ್ ದ ಡಾನ್ ಅವರು ಆಗಮಿಸ್ತಾ ಇದ್ದಾರೆ. ಇನ್ನು ಪುರ್ಫುರಿ ನಗರದಲ್ಲಿ ಯಾರಾದ್ರೂ ಹುಲಿಗಳಿದ್ದೀರಾ? ಬನ್ನಿ, ಈ ಕಮಲ್ಪುರದ ಹುಲಿ ಜೊತೆ ಯಾರು ಫೈಟ್ ಮಾಡ್ತೀರಾ? ಬನ್ನಿ. ನಮ್ಮ ಮಹಾರಾಜರಿಗೆ ಅವಮಾನ ಆಗ್ತಾ ಇದೆ, ನಾವಿದನ್ನ ಸಹಿಸ್ಕೊಳ್ಳೋದಿಲ್ಲ. ಈಗ ನಮ್ಮ ಮಹಾರಾಜರೇ ಈ ಸ್ವಯಂ ಈ ಬಾಕ್ಸರ್ಗೆ ಶಿಕ್ಷೆಯನ್ನ ಕೊಡ್ತಾ ಇದ್ದಾರೆ. ಈಗ ನಮ್ಮ ಮಹಾರಾಜರು ನಿಂಗೆ ರಿಂಗ್ ಅಲ್ಲಿ ಹೆಂಗ್ ಹೊಡಿತಾರೆ ಅಂತ ಹೇಳಿದ್ರೆ ನಿನ್ ಮೈ ಕೈ ಮೂಳೆ ಎಲ್ಲ ಮುರಿದ ಬಿಡ್ಬೇಕು. ಆಮೇಲೆ ನೀನ್ ನಮ್ಮ ಮಹಾರಾಜರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು. ಅರೆ, ಇದೇನು ಉಲ್ಟಾ ಪಲ್ಟಾ ಮಾತಾಡ್ತಾ ಇದೀಯಾ? ನಾನ್ ಯಾಕೆ ಹೋರಾಡ್ಬೇಕು? ನಾನು ರಾಜ ಇದ್ದೀನಿ. ಹೋಗು, ನೀವು ಹೋರಾಡಿ ಹೋಗಿ. ಇದು ನನ್ನ ಆಜ್ಞೆ. ಅಲ್ಲ ಮಹಾರಾಜ್ರೆ, ತಾವ್ ಏನ್ ಮಾತಾಡ್ತಾ ಇದ್ದೀರಾ? ನೀವೇನಾದ್ರೂ ಈಗ ಫೈಟ್ ಮಾಡದೆ ಹೋದ್ರೆ ಎಲ್ರು ನಿಮ್ಮನ್ನ ಪುಕ್ಕಲ್ ರಾಜ ಅಂತ ಕರೆಯಕ್ ಶುರು ಮಾಡ್ತಾರೆ. ಯಾರು ನಿಮ್ಮನ್ನ ರಾಜ ಅಂತ ಅನ್ಕೊಳ್ಳೋದೇ ಇಲ್ಲ. ನೀವು ಹೋಗ್ಬಿಟ್ಟು ಒಂದ್ 2 ಪಂಚ್ ಕೊಡಿ ಸಾಕು. ಆಮೇಲೆ ಅವನ ಕೈಲಿ ತಡ್ಕೊಳಕ್ಕಾಗದೆ ಅವನೇ ಸೋತೋಗ್ಬಿಡ್ತಾನೆ ರಾಜ್ರೆ. ನಾವು ಅವನಿಗೆ ಹೆದರ್ಸ್ತೀವಿ. ನೀನ್ ಏನಾದ್ರೂ ಮಹಾರಾಜರಿಗೆ ಸೋಲ್ಸ್ಬಿಟ್ಟ ಅಂದ್ರೆ ನಾವು ನಿಮ್ ತಲೆ ತೆಗೆದು ಬಿಡ್ತೀವಿ ಅಂತ. ಹಾಗಾದ್ರೆ ಸರಿ, ನಾನು ಈಗ್ಲೇ ಹೋಗ್ತೀನಿ. ಮತ್ತೆ ಒಂದಲ್ಲ 4 ಪಂಚ್ ಕೊಟ್ಟು ಬರ್ತೀನಿ. ಈಗಿದೆ ಅವನ್ಗೆ. ಬಾರ. ಹೇಳಿ ರಾಜ್ರೆ. ಕೇಳಿ ಕೇಳಿ ಕೇಳಿ, ಎಲ್ರೂ ಗಮನವಿಟ್ಟು ಕೇಳಿ, ಕಿವಿಗೊಟ್ಟು ಕೇಳಿ ಎಲ್ರು. ನಮ್ಮ ಮಹಾರಾಜರು ಜಾನ್ ದ ಡಾನ್ ಅವರು ಮಾರ್ಸ್ ಪ್ಲಾನೆಟ್ ನ ಗೆಲ್ಲೋದಿಕ್ಕೋಸ್ಕರ ಹೋಗ್ತಾ ಇದ್ದಾರೆ. ನಮ್ಮ ರಾಜರ ಅಧಿಕಾರ ಪೂರ್ತಿ ಯೂನಿವರ್ಸ್ ಅಲ್ಲೇ ಇರುತ್ತೆ. ಬೋಲೋ ಮಹಾರಾಜ್ ಕಿ ಜೈ. ಮಹಾರಾಜರೇ, ಮಾರ್ಸ್ ಲೋಕವನ್ನ ತಾವು ಗೆದ್ದು ಬಂದ್ಬಿಟ್ಟ ಮೇಲೆ ನಮ್ಮ ಡಾಕ್ಟರ್ ಜಟ್ಕಾ ಅವ್ರ ರಾಕೆಟ್ ಅಲ್ಲಿ ಕೂತ್ಕೊಂಡು ನೀವು ಭೂಮಿ ಒಳಗಡೆ ಹೋಗ್ಬೇಕಾಗುತ್ತೆ. ಮೊದಲು ನೀವು ಮಾರ್ಸ್ಗೆ ಹೋಗಿ ಬಂದ್ಬಿಡಿ. ಜಾನ್ ಮಹಾರಾಜರಿಗೆ ಜೈ. ನನಗೆ ಅರ್ಥ ಆಗೋಯ್ತು, ನೀವಿಬ್ರು ಮೂರ್ಖರಾಗಿಲ್ಲ ಅಂತ. ನೀವಿಬ್ರು ನಮ್ಮ ಔಷಧಿ ತಿಂದಿಲ್ಲ. ನೀವಿಬ್ರು ನನ್ನ ಜೀವನ ಹಾಳು ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ. ನಿನಗೆ ಗೊತ್ತಾಯ್ತು ತಾನೆ, ಎಲ್ರನ್ನೂ ಸರಿ ಮಾಡೋದಕ್ಕೆ ಆಂಟಿಡಾಟ್ ಕೊಡು. ಅವಾಗ ನೀನ್ ಬಚಾವಾಗ್ತೀಯ. ಇಲ್ಲಾಂದ್ರೆ ಮಾರ್ಸಿಂದ ಸೀದಾ ಪಾತಾಳಕ್ಕೆ ಹೋಗ್ಬಿಡ್ತೀನಿ ನೀನು. ಇಲ್ಲಿಂದ ನೀನ್ ಹಾರ್ಕೊಂಡು ಬರಕ್ಕೂ ಚಾನ್ಸ್ ಇರೋದಿಲ್ಲ ನಿಂಗೆ. ಕೊಡೋದಿಲ್ಲ. ನೀವೆಲ್ಲರೂ ಯಾವಾಗಲೂ ಹೀಗೆ ಇರ್ಬೇಕು. ಬಿಡಿ ನನ್ನ. ಈ ಮಾರ್ಸ್ ಯಾವ್ದಿದು? ಯಾರಾದ್ರೂ ಹೇಳ್ರಪ್ಪ ಸ್ವಲ್ಪ. ಯಾಕೆ ಹೇಳ್ತಾ ಇಲ್ಲ? ಹೇಳ ಮಹಾರಾಜ, ಆಂಟಿಡೋಟ್ ಕೊಡ್ತೀಯೋ ಇಲ್ಲ ಪಾತಾಳ ಲೋಕಕ್ಕೆ ಹೋಗ್ಬೇಕು ಅಂತಿದ್ಯೋ? ಕೊಡ್ತೀನಿ. ನನ್ನ ಬಿಟ್ಬಿಡಿ. ಮತ್ತೆ ಯಾವತ್ತು ನಾನು ರಾಜ ಆಗೋದಿಲ್ಲ. ಪ್ಲೀಸ್. ತೋಡ್ರಪ್ಪ ಸ್ವೀಟ್ ತಿನ್ನಿ.
ಇಲ್ಲೆಲ್ಲ ಏನ್ ಏನಾಗ್ತಾ ನಡೀತಾ ಇದೆ? ಇದೆ? ಅಲ್ರಪ್ಪ ಅವ್ರೇನ್ ಮಾಡಕ್ಕೆ ಹಾಕಿ ಅವನ್ಗೆ. ಜಾನ್ ಜಾನ್ ನಿನ್ ಬಚ್ಚ ಹೋಗಕ್ ಸಾಧ್ಯ ಇಲ್ಲ ಕಣ. ಅರೆ ವಾಪಸ್ ಬರೋದಕ್ಕೆ ದಾರಿನಾದ್ರೂ ಹೇಳ್ರ. ಹೇ, ಹೇ, ಅರೆ ವಾ, 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 ವಾ. ಎಷ್ಟು ಸರಿ ಹೇಳಿದ್ದೀನಿ ನಾನು ಬಾಸ್, 1000 ವರ್ಷ ಬದುಕಿ, ಆದ್ರೆ ಮೂಟು ಪತ್ಲು ತಂಟೆಗೆ ಮಾತ್ರ ಹೋಗ್ಬೇಡಿ ಅಂತ. ನೀವು ಕೇಳೋದೇ ಇಲ್ಲ ಅಂತೀರಿ. Watch India's largest kids library only on Geo Hotstar. Download the app now.